ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸ್ಥಳ ಅದು. ದರ್ಗಾನೂ ಕೂಡ ಇದೆ. ಭೂತಪ್ಪ ಚೌಡೇಶ್ವರಿ ದೇವಸ್ಥಾನ ಕೂಡ ಒಂದೇ ಕಾಂಪೌಂಡ್ ಒಳಗಿದೆ. 16,000 ಜನ ಪ್ರತಿ ದಿವಸ ಬಂದು ಹೋಗುವಂತ ಒಂದು ಯಾತ್ರಾ ಸ್ಥಳ ಅದು. ನಿನ್ನೆ ದಿನ ಈದ್ ಮಿಲಾದ್ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್ ಅನ್ನುವಂಥ ಒಂದು ಇದನ್ನ ಹಚ್ಚಿದ್ದಾರೆ, ಫ್ಲೆಕ್ಸ್ ಹಚ್ಚಿದ್ದಾರೆ. ಹಾಗಾಗಿ ಇದು ನೋಡಿದ್ರೆ ಇಡೀ ರಾಜ್ಯದಾದ್ಯಂತ ಕೆಲವು ಭಾಗದಲ್ಲಿ ಹಚ್ಚಿದ್ದಾರೆ. ನನಗೆ ಹಣಗೆರೆ ಹಚ್ಚಿದಾಗ ಸ್ವಲ್ಪ ಗಾಬರಿ ಆಯ್ತು. ಯಾಕಂದ್ರೆ ಇಂದಿನ ಮಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರಬಹುದು, ಬೆಂಗಳೂರಿನ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರಬಹುದು. ಅವರೆಲ್ಲ ಅಪರಾಧಿಗಳ ಮೂಲ ತೀರ್ಥಹಳ್ಳಿ ಅಂತೇಳಿ ಹೇಳಿ ಈಗಾಗಲೇ ಕಂಡು ಬಂದಿದೆ. ಅವರೆಲ್ಲರೂ ಕೂಡ ಎನ್ಕ್ವೈರಿ ಮಾಡಿ ಒಳಗಾಕಿದ್ದಾರೆ. ಇವತ್ತಿದು ಮತ್ತೆ ನಡೀತಾ ಇದೆ ಅಂತ ಹೇಳಿದ್ರೆ ಮತ್ತೆ ತೀರ್ಥಹಳ್ಳಿ ಮೂಲ ಏನಾಗ್ತದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ತಕ್ಷಣ ಸರ್ಕಾರ ಎಚ್ಚೆತ್ತು ಇವರು ಯಾರು ಪ್ರಿಂಟ್ ಮಾಡಿದ್ದಾರೆ, ಇವ್ರ ಹಿಂದ್ಗಡೆ ಇರುವಂತಹ ಸಂಘಟನೆಗಳು ಯಾವುದು ಅಂತೇಳಿ ಹೇಳಿ ಸರಿಯಾದ ರೀತಿ ಎನ್ಕ್ವೈರಿ ಮಾಡದೇ ಇದ್ರೆ ಈ ದೇಶದ್ರೋಹಿಗಳು ಮತ್ತೆ ತಲೆ ಎತ್ತಾ ಇದ್ದಾರೆ. ಹಾಗಾಗಿ ಕೂಲಂಕಷವಾಗಿ ತನಿಖೆಗೆ ಒಳಪಡಿಸಬೇಕು ಮತ್ತು ಇದನ್ನ ಎನ್ಐಎಗೆ ಕೊಡುವಂತ ಕೆಲಸ ತಕ್ಷಣ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ. ಮತ್ತು ಈ ಬಗ್ಗೆ ನಾನು ಕೂಡ ಪೊಲೀಸರಿಗೆ ಲೆಟರ್ ಅನ್ನು ಬರೆದಿದ್ದೀನಿ. ಹೀಗಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸ್ಥಳ ಅದು. ದರ್ಗಾನೂ ಕೂಡ ಇದೆ. ಭೂತಪ್ಪ ಚೌಡೇಶ್ವರಿ ದೇವಸ್ಥಾನ ಕೂಡ ಒಂದೇ ಕಾಂಪೌಂಡ್ ಒಳಗಿದೆ. 16,000 ಜನ ಪ್ರತಿ ದಿವಸ ಬಂದು ಹೋಗುವಂತ ಒಂದು ಯಾತ್ರಾ ಸ್ಥಳ ಅದು. ನಿನ್ನೆ ದಿನ ಈದ್ ಮಿಲಾದ್ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್ ಅನ್ನುವಂಥ ಒಂದು ಇದನ್ನ ಹಚ್ಚಿದ್ದಾರೆ, ಫ್ಲೆಕ್ಸ್ ಹಚ್ಚಿದ್ದಾರೆ. ಹಾಗಾಗಿ ಇದು ನೋಡಿದ್ರೆ ಇಡೀ ರಾಜ್ಯದಾದ್ಯಂತ ಕೆಲವು ಭಾಗದಲ್ಲಿ ಹಚ್ಚಿದ್ದಾರೆ. ನನಗೆ ಹಣಗೆರೆ ಹಚ್ಚಿದಾಗ ಸ್ವಲ್ಪ ಗಾಬರಿ ಆಯ್ತು. ಯಾಕಂದ್ರೆ ಇಂದಿನ ಮಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರಬಹುದು, ಬೆಂಗಳೂರಿನ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರಬಹುದು. ಅವರೆಲ್ಲ ಅಪರಾಧಿಗಳ ಮೂಲ ತೀರ್ಥಹಳ್ಳಿ ಅಂತೇಳಿ ಹೇಳಿ ಈಗಾಗಲೇ ಕಂಡು ಬಂದಿದೆ. ಅವರೆಲ್ಲರೂ ಕೂಡ ಎನ್ಕ್ವೈರಿ ಮಾಡಿ ಒಳಗಾಕಿದ್ದಾರೆ. ಇವತ್ತಿದು ಮತ್ತೆ ನಡೀತಾ ಇದೆ ಅಂತ ಹೇಳಿದ್ರೆ ಮತ್ತೆ ತೀರ್ಥಹಳ್ಳಿ ಮೂಲ ಏನಾಗ್ತದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ತಕ್ಷಣ ಸರ್ಕಾರ ಎಚ್ಚೆತ್ತು ಇವರು ಯಾರು ಪ್ರಿಂಟ್ ಮಾಡಿದ್ದಾರೆ, ಇವ್ರ ಹಿಂದ್ಗಡೆ ಇರುವಂತಹ ಸಂಘಟನೆಗಳು ಯಾವುದು ಅಂತೇಳಿ ಹೇಳಿ ಸರಿಯಾದ ರೀತಿ ಎನ್ಕ್ವೈರಿ ಮಾಡದೇ ಇದ್ರೆ ಈ ದೇಶದ್ರೋಹಿಗಳು ಮತ್ತೆ ತಲೆ ಎತ್ತಾ ಇದ್ದಾರೆ. ಹಾಗಾಗಿ ಕೂಲಂಕಷವಾಗಿ ತನಿಖೆಗೆ ಒಳಪಡಿಸಬೇಕು ಮತ್ತು ಇದನ್ನ ಎನ್ಐಎಗೆ ಕೊಡುವಂತ ಕೆಲಸ ತಕ್ಷಣ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ. ಮತ್ತು ಈ ಬಗ್ಗೆ ನಾನು ಕೂಡ ಪೊಲೀಸರಿಗೆ ಲೆಟರ್ ಅನ್ನು ಬರೆದಿದ್ದೀನಿ. ಹೀಗಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸ್ಥಳ ಅದು. ದರ್ಗಾನೂ ಕೂಡ ಇದೆ. ಭೂತಪ್ಪ ಚೌಡೇಶ್ವರಿ ದೇವಸ್ಥಾನ ಕೂಡ ಒಂದೇ ಕಾಂಪೌಂಡ್ ಒಳಗಿದೆ. 16,000 ಜನ ಪ್ರತಿ ದಿವಸ ಬಂದು ಹೋಗುವಂತ ಒಂದು ಯಾತ್ರಾ ಸ್ಥಳ ಅದು. ನಿನ್ನೆ ದಿನ ಈದ್ ಮಿಲಾದ್ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್ ಅನ್ನುವಂಥ ಒಂದು ಇದನ್ನ ಹಚ್ಚಿದ್ದಾರೆ, ಫ್ಲೆಕ್ಸ್ ಹಚ್ಚಿದ್ದಾರೆ. ಹಾಗಾಗಿ ಇದು ನೋಡಿದ್ರೆ ಇಡೀ ರಾಜ್ಯದಾದ್ಯಂತ ಕೆಲವು ಭಾಗದಲ್ಲಿ ಹಚ್ಚಿದ್ದಾರೆ. ನನಗೆ ಹಣಗೆರೆ ಹಚ್ಚಿದಾಗ ಸ್ವಲ್ಪ ಗಾಬರಿ ಆಯ್ತು. ಯಾಕಂದ್ರೆ ಇಂದಿನ ಮಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರಬಹುದು, ಬೆಂಗಳೂರಿನ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರಬಹುದು. ಅವರೆಲ್ಲ ಅಪರಾಧಿಗಳ ಮೂಲ ತೀರ್ಥಹಳ್ಳಿ ಅಂತೇಳಿ ಹೇಳಿ ಈಗಾಗಲೇ ಕಂಡು ಬಂದಿದೆ. ಅವರೆಲ್ಲರೂ ಕೂಡ ಎನ್ಕ್ವೈರಿ ಮಾಡಿ ಒಳಗಾಕಿದ್ದಾರೆ. ಇವತ್ತಿದು ಮತ್ತೆ ನಡೀತಾ ಇದೆ ಅಂತ ಹೇಳಿದ್ರೆ ಮತ್ತೆ ತೀರ್ಥಹಳ್ಳಿ ಮೂಲ ಏನಾಗ್ತದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ತಕ್ಷಣ ಸರ್ಕಾರ ಎಚ್ಚೆತ್ತು ಇವರು ಯಾರು ಪ್ರಿಂಟ್ ಮಾಡಿದ್ದಾರೆ, ಇವ್ರ ಹಿಂದ್ಗಡೆ ಇರುವಂತಹ ಸಂಘಟನೆಗಳು ಯಾವುದು
ಅಂತೇಳಿ ಹೇಳಿ ಸರಿಯಾದ ರೀತಿ ಎನ್ಕ್ವೈರಿ ಮಾಡದೇ ಇದ್ರೆ ಈ ದೇಶದ್ರೋಹಿಗಳು ಮತ್ತೆ ತಲೆ ಎತ್ತಾ ಇದ್ದಾರೆ. ಹಾಗಾಗಿ ಕೂಲಂಕಷವಾಗಿ ತನಿಖೆಗೆ ಒಳಪಡಿಸಬೇಕು ಮತ್ತು ಇದನ್ನ ಎನ್ಐಎಗೆ ಕೊಡುವಂತ ಕೆಲಸ ತಕ್ಷಣ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ. ಮತ್ತು ಈ ಬಗ್ಗೆ ನಾನು ಕೂಡ ಪೊಲೀಸರಿಗೆ ಲೆಟರ್ ಅನ್ನು ಬರೆದಿದ್ದೀನಿ. ಹೀಗಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸ್ಥಳ. ಅದು ದರ್ಗಾನು ಕೂಡ ಇದೆ. ಭೂತಪ್ಪ ಚೌಡೇಶ್ವರಿ ದೇವಸ್ಥಾನ ಕೂಡ ಒಂದೇ ಕಾಂಪೌಂಡ್ ಒಳಗಿದೆ. 16,000 ಜನ ಪ್ರತಿ ದಿವಸ ಬಂದು ಹೋಗುವಂತ ಒಂದು ಯಾತ್ರಾ ಸ್ಥಳ ಅದು. ನಿನ್ನೆ ದಿನ ಈದ್ ಮಿಲಾದ್ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್ ಅನ್ನುವಂಥ ಒಂದು ಇದನ್ನ ಹಚ್ಚಿದ್ದಾರೆ, ಫ್ಲೆಕ್ಸ್ ಹಚ್ಚಿದ್ದಾರೆ. ಹಾಗಾಗಿ ಇದು ನೋಡಿದ್ರೆ ಇಡೀ ರಾಜ್ಯದಾದ್ಯಂತ ಕೆಲವು ಭಾಗದಲ್ಲಿ ಹಚ್ಚಿದ್ದಾರೆ. ನನಗೆ ಹಣಗೆರೆ ಹಚ್ಚಿದಾಗ ಸ್ವಲ್ಪ ಗಾಬರಿ ಆಯಿತು. ಯಾಕಂದ್ರೆ ಇಂದಿನ ಮಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರಬಹುದು, ಬೆಂಗಳೂರಿನ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರಬಹುದು. ಅವರೆಲ್ಲ ಅಪರಾಧಿಗಳ ಮೂಲ ತೀರ್ಥಹಳ್ಳಿ ಅಂತೇಳಿ ಹೇಳಿ ಈಗಾಗಲೇ ಕಂಡು ಬಂದಿದೆ. ಅವರೆಲ್ಲರೂ ಕೂಡ ಎನ್ಕ್ವೈರಿ ಮಾಡಿ ಒಳಗಾಕಿದ್ದಾರೆ. ಇವತ್ತಿದು ಮತ್ತೆ ನಡೀತಾ ಇದೆ ಅಂತ ಹೇಳಿದ್ರೆ ಮತ್ತೆ ತೀರ್ಥಹಳ್ಳಿ ಮೂಲ ಏನಾಗ್ತದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ತಕ್ಷಣ ಸರ್ಕಾರ ಎಚ್ಚೆತ್ತು ಇವರು ಯಾರು ಪ್ರಿಂಟ್ ಮಾಡಿದ್ದಾರೆ, ಇವ್ರ ಹಿಂದ್ಗಡೆ ಇರುವಂತಹ ಸಂಘಟನೆಗಳು ಯಾವುದು ಅಂತೇಳಿ ಹೇಳಿ ಸರಿಯಾದ ರೀತಿ ಎನ್ಕ್ವೈರಿ ಮಾಡದೇ ಇದ್ರೆ ಈ ದೇಶದ್ರೋಹಿಗಳು ಮತ್ತೆ ತಲೆ ಎತ್ತಾ ಇದ್ದಾರೆ. ಹಾಗಾಗಿ ಕೂಲಂಕಷವಾಗಿ ತನಿಖೆಗೆ ಒಳಪಡಿಸಬೇಕು ಮತ್ತು ಇದನ್ನ ಎನ್ಐಎಗೆ ಕೊಡುವಂತ ಕೆಲಸ ತಕ್ಷಣ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ. ಮತ್ತು ಈ ಬಗ್ಗೆ ನಾನು ಕೂಡ ಪೊಲೀಸರಿಗೆ ಲೆಟರ್ ಅನ್ನು ಬರೆದಿದ್ದೀನಿ. ಹೀಗಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸ್ಥಳ. ಅದು ದರ್ಗಾನು ಕೂಡ ಇದೆ. ಭೂತಪ್ಪ ಚೌಡೇಶ್ವರಿ ದೇವಸ್ಥಾನ ಕೂಡ ಒಂದೇ ಕಾಂಪೌಂಡ್ ಒಳಗಿದೆ. 16,000 ಜನ ಪ್ರತಿ ದಿವಸ ಬಂದು ಹೋಗುವಂತ ಒಂದು ಯಾತ್ರಾ ಸ್ಥಳ ಅದು. ನಿನ್ನೆ ದಿನ ಈದ್ ಮಿಲಾದ್ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್ ಅನ್ನುವಂಥ ಒಂದು ಇದನ್ನ ಹಚ್ಚಿದ್ದಾರೆ, ಫ್ಲೆಕ್ಸ್ ಹಚ್ಚಿದ್ದಾರೆ. ಹಾಗಾಗಿ ಇದು ನೋಡಿದ್ರೆ ಇಡೀ ರಾಜ್ಯದಾದ್ಯಂತ ಕೆಲವು ಭಾಗದಲ್ಲಿ ಹಚ್ಚಿದ್ದಾರೆ. ನನಗೆ ಹಣಗೆರೆ ಹಚ್ಚಿದಾಗ ಸ್ವಲ್ಪ ಗಾಬರಿ ಆಯಿತು. ಯಾಕಂದ್ರೆ ಇಂದಿನ ಮಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರಬಹುದು, ಬೆಂಗಳೂರಿನ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರಬಹುದು. ಅವರೆಲ್ಲ ಅಪರಾಧಿಗಳ ಮೂಲ ತೀರ್ಥಹಳ್ಳಿ ಅಂತೇಳಿ ಹೇಳಿ ಈಗಾಗಲೇ ಕಂಡು ಬಂದಿದೆ. ಅವರೆಲ್ಲರೂ ಕೂಡ ಎನ್ಕ್ವೈರಿ ಮಾಡಿ ಒಳಗಾಕಿದ್ದಾರೆ. ಇವತ್ತಿದು ಮತ್ತೆ ನಡೀತಾ ಇದೆ ಅಂತ ಹೇಳಿದ್ರೆ ಮತ್ತೆ ತೀರ್ಥಹಳ್ಳಿ ಮೂಲ ಏನಾಗ್ತದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ತಕ್ಷಣ ಸರ್ಕಾರ ಎಚ್ಚೆತ್ತು ಇವರು ಯಾರು ಪ್ರಿಂಟ್ ಮಾಡಿದ್ದಾರೆ, ಇವ್ರ ಹಿಂದ್ಗಡೆ ಇರುವಂತಹ ಸಂಘಟನೆಗಳು ಯಾವುದು ಅಂತೇಳಿ ಹೇಳಿ ಸರಿಯಾದ ರೀತಿ ಎನ್ಕ್ವೈರಿ ಮಾಡದೇ ಇದ್ರೆ ಈ ದೇಶದ್ರೋಹಿಗಳು ಮತ್ತೆ ತಲೆ ಎತ್ತಾ ಇದ್ದಾರೆ. ಹಾಗಾಗಿ ಕೂಲಂಕಷವಾಗಿ ತನಿಖೆಗೆ ಒಳಪಡಿಸಬೇಕು ಮತ್ತು ಇದನ್ನ ಎನ್ಐಎಗೆ ಕೊಡುವಂತ ಕೆಲಸ ತಕ್ಷಣ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ. ಮತ್ತು ಈ ಬಗ್ಗೆ ನಾನು ಕೂಡ ಪೊಲೀಸರಿಗೆ ಲೆಟರ್ ಅನ್ನು ಬರೆದಿದ್ದೀನಿ. ಹೀಗಾಗಿ